ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತಾ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಈಗ 1:30 ಮಧ್ಯಾಹ್ನ. ಊಟ ಎಲ್ಲ ಆಯಿತು. ಸೊ ಊಟ ಮುಗಿಸ್ಕೊಂಡು ಸೊ ಹೊರಗಡೆ ಹೋಗಬೇಕು. ಸೊ ರೆಡಿ ಆಗಬೇಕಿತ್ತು, ಹಾಗಾಗಿ ವ್ಲಾಗ್ನು ಸ್ಟಾರ್ಟ್ ಮಾಡ್ದಂಗಾಗುತ್ತೆ. ಸೊ ನಿಮ್ಮ ಜೊತೆ ಇವತ್ತಿನ ದಿನ ಹೇಗೆಲ್ಲ ಆಯಿತು ಅಂತಲೂ ಕೂಡ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ಮಗನಿಗೆ ರಜೆ ಇತ್ತು, ಹಾಗಾಗಿ ಊರಿಗೆ ಹೊರಡೋಣ ಅಂತ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಈಗ ರೆಡಿ ಆಗ್ತಾ ಇದ್ದೀನಿ. ಅಮ್ಮನ ಮನೆಗೆ ಹೋಗಬೇಕು. ಫಸ್ಟು ಅಮ್ಮನ ಮನೆ ಮುಗಿಸ್ಕೊಂಡು ನೆಕ್ಸ್ಟು ಅತ್ತೆ ಮನೆಗೆ ಹೋಗಬೇಕು ಹಬ್ಬಕ್ಕೆ. ಈ ವರ್ಷ ಮೊದಲನೇ ಸಲ ಬಾಗ್ನ ಕೊಡ್ತಾ ಇದ್ದೀನಿ, ಹಾಗಾಗಿ ಹೊರಡ್ಬೇಕೀಗ. ಸೊ ಫೈನಲಿ ರೆಡಿ ಆದೆ. ಈಗ ಪೂಜೆ ಮಾಡ್ಕೊಬೇಕು. ಪೂಜೆ ಮಾಡಿಕೊಂಡು ಹೊರಡಬೇಕು. ಸೊ ಅಮ್ಮನ ಮನೆಗೆ ಹೊರಟಿದ್ದೀನಿ. ಅಮ್ಮನ ಮನೆಯಿಂದ ಹಸ್ಬೆಂಡ್ ಮನೆಗೆ ಹೋಗ್ಬೇಕು ಇವತ್ತು. ನೋಡೋಣ, ಆದರೆ ಇವತ್ತು ಇದ್ದು ಅಥವಾ ನಾಳೆ ಹಸ್ಬೆಂಡ್ ಮನೆಗೆ ಹೋಗೋದು, ಇಲ್ಲಾಂದರೆ ಆದರೆ ಇವತ್ತು ಸಂಜೆನೇ ಹೋಗೋದು. ಹೊರಡ ತನಕ ಆಲ್ಮೋಸ್ಟ್ 12 ಗಂಟೆನೇ ಆಗ್ತಾ ಬಂತು. ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪನ ಕಾರ್ನ ಯೂಸ್ ಮಾಡ್ತಾ ಇದ್ವಿ ಇಷ್ಟು ದಿನ. ನನ್ನ ಮಗನಿಗೆ ಅಪ್ಪನ ಕಾರ್ ಅಂದರೆ ಸಿಕ್ಕಾಬಿಟ್ಟೆ ಇಷ್ಟ, ಹಾಗಾಗಿ ನಮ್ಮ ಕಾರ್ನ ಅಪ್ಪನಿಗೆ ಕೊಟ್ಬಿಟ್ಟು ಅವ್ರ ಕಾರ್ ಈಸ್ಕೊಂಡಿದ್ವಿ. ಈಗ ಕಾರ್ನ ಅಲ್ಲಿ ಬಿಟ್ಟು ಅಮ್ಮನ ಮನೇಲಿ ಬಿಟ್ಟು ನಮ್ಮ ಕಾರ್ನ ಈಸ್ಕೊಂಡು ಈಗ ಹೊರಡಬೇಕು. ಇದ್ರ ಜೊತೆಗೆ ಸ್ವಲ್ಪ ನಂಬರ್ ಪ್ಲೇಟ್ ಹಾಕ್ಸಿರ್ಲಿಲ್ಲ, ಹಾಗೆ ಈಸ್ಕೊಂಡಂಗೂ ಆಗುತ್ತೆ ಹಾಕ್ಸ್ದಂಗೂ ಆಗುತ್ತೆ ಅನ್ನೋ ಒಂದು ಐಡಿಯಾಗೆ ಈಗ ಹೋಗ್ತಾ ಇದ್ದೀವಿ. ಸೊ ಈಗ ಅಪ್ಪನ ಕಾರ್ನ ಕೊಟ್ಟು ನಮ್ಮ ಕಾರ್ ತೊಗೊಂಡು ಹೋಗ್ಬೇಕೀಗ. ಸೊ ಮಗನಿಂದ ಈಸ್ಕೊಂಡಿದ್ದು ಅಳ್ತಾನೆ ಏನೋ ಗೊತ್ತಿಲ್ಲ ಕೊಟ್ಟು ಹೋಗ್ಬೇಕಾದ್ರೆ. ಎಲ್ಲಿಗೋ ಬಂದಿದ್ಯಾ? ಎಲ್ಲಿಗೆ ಬಂದಿದ್ಯಾ? ಒಬ್ಳೆ ಇರೋದಾ? ಇಲ್ಲಿ ಬಿಟ್ಬಿಟ್ಟು ಹೋಗೋಣ. ಗೌರಿ ಹಬ್ಬಕ್ಕೆ ಅತ್ತೆ ಮನೆಗೆ ಹೋಗ್ತಾ ಇರೋದ್ರಿಂದ ಬಾಗ್ನಕ್ಕೆ ಏನೇನೋ ಸಾಮಾನುಗಳನ್ನೆಲ್ಲ ತೊಗೊಂಡೋಗ್ಬೇಕಿತ್ತು. ಸೊ ಅಪ್ಪ ಹೇಗಿದ್ರು ತೋಟ ಇರೋದ್ರಿಂದ ತೆಂಗಿನಕಾಯಿ ಮತ್ತು ಬಾಳೆಹಣ್ಣು ಎಲ್ಲದನ್ನು ಇಲ್ಲೇ ಕೊಟ್ಟು ಕಳಿಸ್ತೀನಿ, ಎಲ್ಲದನ್ನು ಪ್ಯಾಕ್ ಮಾಡಿಟ್ಟಿರ್ತೀನಿ, ಬಂದು ತೊಗೊಂಡೋಗಿ ಅಂತ ಹೇಳಿದರು. ಸೊ ಕಾರು ಕೂಡ ಹೇಗಿದ್ರು ಕೊಟ್ಟೋಗ್ಬೇಕಿತ್ತು ಅವರಿಗೆ, ನಮ್ಮ ಕಾರು ತೊಗೊಂಡೋಗ್ಬೇಕಿತ್ತಲ್ವ. ಸೊ ಒಟ್ಟಿಗೆ ಇದನ್ನು ತೊಗೊಂಡೋದಂಗೆ ಆಗುತ್ತೆ. ಬಾಗಿಣಕ್ಕೆಲ್ಲ ಫಿಲ್ ಮಾಡಲಿಕ್ಕೆಲ್ಲ ಬೇಕಿತ್ತು ಹಣ್ಣು, ಮತ್ತು ಕುಂಕುಮ ಕೊಡೋರಿಗೂ ಕೂಡ ಬಾಳೆಹಣ್ಣು ಬೇಕಿತ್ತು, ತೆಂಗಿನಕಾಯಿ ಬೇಕಿತ್ತು. ಸೊ ಎಲ್ಲದನ್ನು ರೆಡಿ ಮಾಡಿ ಕಾರಿಗೆ ಹಾಕಿ ಆಲ್ರೆಡಿ ಇಟ್ಟಿದ್ದೀನಿ, ಬಂದು ತೊಗೊಂಡೋಗಿ ಅಂತ ಅಂದಿದ್ರು. ಹಾಗಾಗಿ ಹೆಚ್ಚು ಟೈಮ್ ಏನು ಇರಲಿಲ್ಲ. ಬೆಳಿಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಹಸ್ಬೆಂಡ್ ಬೇಡ, ಬೆಳಗ್ಗೆ ಟೈಮ್ ಮಕ್ಕಳನ್ನ ಕರ್ಕೊಂಡು ಬೆಳಗ್ಗೆ ಬೇಗ ಹೋಗಬೇಕು ಹಬ್ಬ ಇರೋದ್ರಿಂದ, ಇವಾಗ ಸಂಜೆನೇ ಹೋಗೋಣ, ಎಲ್ಲದನ್ನು ರೆಡಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಆದಷ್ಟು ಅಮ್ಮನೇ ಎಲ್ಲದನ್ನು ರೆಡಿ ಮಾಡಿ ಇಟ್ಬಿಟ್ಟಿದ್ರು. ಜಸ್ಟ್ ಕಾರಿಗೆ ಹಾಕಿ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಷ್ಟೇ. ಅಲ್ಲಿ ಜಸ್ಟ್ ಕ್ಲೋಸ್ ಮಾಡ್ಕೊಂಬಿಡೋಣ ಎಲ್ಲದನ್ನು ಮನೆಗೆ ಅತ್ತೆ ಮನೆಗೆ ಹೋದ್ಮೇಲೆ ಅಂತ ಹೇಳಿ ಈಗ ಹೋಗ್ತಾ ಇದ್ದೀವಿ. ಬಂಗಾರಿಗ ಸಾಂಗ್ ಹೇಳ್ತಾನೆ, ಹೇಳ್ಬಿಡುಕಂದ ಹೇಳು, ಗಣೇಶಂದೊಂದು ಹೇಳು ಕಂದ. ಇದ್ರ ಜೊತೆಗೆ ಕಾರಿಗೆ ನಂಬರ್ ಪ್ಲೇಟು ಚೇಂಜ್ ಮಾಡಿಸಿರಲಿಲ್ಲ. ತುಂಬ ಕಡೆ ಆಲ್ಮೋಸ್ಟು ಎಲ್ಲ ಕಡೆನೂ ಚೇಂಜ್ ಆಗಿಬಿಟ್ಟಿತ್ತು, ಬಟ್ ನಮಗೆ ಟೈಮೇ ಇರಲಿಲ್ಲ ಹಸ್ಬೆಂಡಿಗೆ. ಹಾಗಾಗಿ ಬಂದಿದ್ವಿ. ಜೊತೆಗೆ ಗೌರಿ ಹಬ್ಬಕ್ಕೂ ರಜೆ ಇತ್ತು, ಗಣೇಶ ಹಬ್ಬಕ್ಕೂ ರಜೆ ಇತ್ತು, ಜೊತೆಗೆ ಕಂಟಿನ್ಯೂಷನ್ ಆಗಿ ಸಂಡೇ ಕೂಡ ಇತ್ತಲ್ವ. ಸೊ ಒಟ್ಟಿಗೆ ಎಲ್ಲ ಕೆಲಸನೂ ಮುಗಿಸ್ಕೊಂಡಂಗಾಗುತ್ತೆ ಅಂತ ಹೇಳಿ ಈಗ ನಂಬರ್ ಪ್ಲೇಟ್ನ ಹಾಕ್ಸ್ಬಿಡೋಣ ಅಂತ. ಇಲ್ಲೇ ನನ್ನ ಚಾಮರಾಜನಗರದಲ್ಲಿ ಶೋರೂಮ್ ಇದೆ, ಮಾರುತಿ ಶೋರೂಮು, ಹಾಗಾಗಿ ಅಲ್ಲೇ ಹಾಕ್ಸ್ಕೊಂಬಿಡೋಣ ಅಂತ ಹೇಳಿ ಅಲ್ಲಿಗೆ ಬಂದಿದ್ದೀವಿ. ಗುಡ್ ಮಾರ್ನಿಂಗ್ ಗಣೇಶರ. ಗುಡ್ ಮಾರ್ನಿಂಗ್. ಎಲ್ಲಿಗೆ ಬಂದಿದ್ಯಾ ನೀನು? ಎಲ್ಲಿಗೆ ಬಂದಿದ್ಯಾ ನೀನು? ತಾತನ ಮನೆಗೆ. ಮಮ್ಮು ತಿಂದ್ಯಾ? ಮಮ್ಮು ಇನ್ನೂ ತಿಂದಿಲ್ಲ ನೀನು. ಸೊ ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಂದಿದ್ದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಈಗ ಬೆಳಗ್ಗೆ ಎದ್ದು ಇನ್ನು ಮುಖ ಕೂಡ ತೊಳೆದಿಲ್ಲ, ಬಂದು ಕೂತಿದ್ದೀನಿ. ಸೊ ಈಗ ಫೇಸ್ ವಾಶ್ ಮಾಡಿ ತಿಂಡಿ ಮಾಡಬೇಕೀಗ. ಆಟಾಡ್ಸ್ತಾ ಕೂತಿದ್ದೀನಿ ಅವಳನ್ನು. ಒಳಗಡೆ ಎಲ್ಲೂ ನಿಲ್ಲಲ್ಲ, ಹೊರಗಡೆನೇ ಕರ್ಕೊಂಡು ಬಂದು ಕೂರಬೇಕು. ಹೊರಗಡೆ ಇದ್ರೆ ಸ್ವಲ್ಪ ಆಟಾಡ್ತಾಳೆ, ಇಲ್ಲ ಅಂತಂದರೆ ಸ್ವಲ್ಪ ಒಳಗಡೆ ಅಳೋದು ಜಾಸ್ತಿ. ಹಾಗೆ ಎಲ್ಲಾದರೂ ಹೊರಗಡೆ ಬಂತು ಅಂತಂದರೆ ನಮ್ಮನ್ನೇ ಕೇಳ್ತಾಳೆ, ಹಾಗಾಗಿ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ. ನಿನ್ನೆ ಅತ್ತೆ ಮನೆಗೆ ಬಂದ ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ವ್ಲಾಗ್ ಕೂಡ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗೇ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಗೌರಿ ಹಬ್ಬ, ಹಾಗಾಗಿ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು.
ಇವತ್ತು ಪಾಪುಗೆ ತಿಂಡಿ ಎಲ್ಲ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಪಾಪುಗೆ ತಿಂಡಿ ತಿನ್ನಿಸ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆನೇ ಆಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ ಅವಳು. ನನಗೆ ಬಾಗಿಣ ಮತ್ತು ಪೂಜೆ ಎಲ್ಲ ಮುಗಿಯೋ ತನಕ ನಾನು ತಿಂಡಿ ತಿನ್ನೋ ಹಾಗಿಲ್ಲ. ಎಷ್ಟೇ ಲೇಟ್ ಆದರೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ತಿಂಡಿ ತಿನ್ನಬೇಕು. ಸೊ ಬಾಗಿಣಕ್ಕೆ ಹಣ್ಣುಗಳೆಲ್ಲ ಹಾಕಬೇಕಲ್ವಾ. ಸೊ ಮನೆಯಲ್ಲೇ ಸೀಬೆ ಗಿಡ ಇರೋದ್ರಿಂದ ಚೆನ್ನಾಗಿ ಹಣ್ಣುಗಳೆಲ್ಲ ಬಿಟ್ಟಿತ್ತು. ಸೊ ಹಾಗಾಗಿ ಬಾಗಿಣಕ್ಕೆ ಸೀಬೆ ಹಣ್ಣು ತೊಗೋಣ ಅಂತ ಅಂದ್ಬಿಟ್ಟಿಲ್ಲ ಟೆರೇಸ್ ಮೇಲ್ಗಡೆ ಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದಪ್ಪ ದಪ್ಪ ಬಿಟ್ಟಿತ್ತು ಅಂತಂದರೆ ಇವಾಗಲೇ ಲಾಸ್ಟ್ ಸೀಸನ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟ್ ಆಗಿಬಿಡುತ್ತೆ ಇಲ್ಲಿ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಇಲ್ಲಿ ಹಣ್ಣು ಬಿಟ್ಟು ಅಂತಂದರೆ. ಯಾವುದು ಕೆಮಿಕಲ್ಸ್ ಇಲ್ಲದೆ ಬೆಳೆದಿರೋ ಹಣ್ಣು ಅಂತಂದರೆ ತುಂಬಾ ಒಳ್ಳೆಯದು. ಜೊತೆಗೆ ಮನೆಯಲ್ಲೇ ಈ ಥರ ಹಣ್ಣಿಂದು ಗಿಡಗಳೆಲ್ಲ ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಎಷ್ಟೊಂದೆಲ್ಲ ಹಣ್ಣುಗಳು ಸಿಕ್ಕಿದೆ ನೋಡಿ. ರೆಡಿಯಾಗಿ ಗೌರಿ ಪೂಜೆಗೆ ಬಂದಿದ್ದೀನಿ. ಸಿಂಪಲ್ಲಾಗಿ ಹಬ್ಬದಲ್ಲಿ ತೊಗೊಂಡಿದ್ದು ಸ್ಯಾರಿನೇ ಹಾಕ್ಕೊಂಡಿದ್ದೀನಿ. ವರ್ಕ್ ಮಾಡಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಅಂತ. ಸೊ ಫಸ್ಟ್ ಟೈಮ್ ಹಾಕಿರೋದು ಸ್ಯಾರಿ, ಹಾಗಾಗಿ ಬಾಗಿನ ಕೊಡಲಿಕ್ಕೂ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲೇ ಅತ್ತೆ ಮನೆ ಹತ್ರನೇ ಇಲ್ಲಿ ಗೌರಿ ಪೂಜೆ ಕಾಮನಾಗಿ ಮಾಡ್ತಿರ್ತಾರೆ. ಸೊ ಅಲ್ಲಿ ಬಂದು ಕೊಡೋಣ ಈ ಸಲ. ಅತ್ತೆ ಮನೆಯಲ್ಲೂ ಕೊಡಬೇಕು ಮತ್ತು ಅಮ್ಮನ ಮನೇಲೂ ಕೊಡಬೇಕಿತ್ತು. ಒಟ್ಟಿಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋದರೆ ಆಯಿತು ಅಮ್ಮನ ಮನೆಗೆ ಅಂತ ಹೇಳಿ. ಸೊ ನಿಮ್ಮ ಕಡೆ ನೀವು ಹೇಗೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಬಾಗಿನ ತುಂಬೋದೆಲ್ಲ ವೀಡಿಯೋ ಮಾಡಬೇಕಿತ್ತು, ಬಟ್ ಮಕ್ಕಳು ಇದ್ದಿದ್ದರಿಂದ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಲಿಲ್ಲ. ಜೊತೆಗೆ ಅವ್ರಿಗೂ ತಿನ್ನಿಸಿ ನಾನು ಸ್ನಾನ ಮಾಡಿ ರೆಡಿ ಆಗೋದೇ ಮಧ್ಯಾಹ್ನನೇ ಆಗೋಗಿತ್ತು. ಸೊ ಮನೇಲೂ ಕೂಡ ಪೂಜೆ ಮಾಡಿಕೊಂಡು ಇಲ್ಲಿಗೆ ಬಾಗಿನ ತೊಗೊಂಡು ಬಂದು ಇಲ್ಲೂ ಪೂಜೆ ಮಾಡಬೇಕಾಗಿತ್ತಲ್ವ. ಸೊ ಹಾಗಾಗಿ ಸರಿಯಾಗಿ ವೀಡಿಯೋನ ಕೂಡ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇಲ್ಲಿ ನಿಯರೆಸ್ಟ್ ಇರೋದ್ರಿಂದ ಇಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಮಗಳನ್ನ ಕರ್ಕೊಂಡು ಹಸ್ಬೆಂಡು ಮತ್ತು ಮಗನ ಮನೆಯಲ್ಲೇ ಬಿಟ್ಟು ಇಲ್ಲಿ ಬಂದಿದ್ದೀನಿ. ಪೂಜೆ ಮುಗಿಸ್ಕೊಂಡು ಹೋಗಬೇಕೀಗ. ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಸ್ವಲ್ಪ ಫ್ರೀನೇ ಇತ್ತು. ಬೆಳಗ್ಗೆ ಬಂದಿತ್ತು ಅಂತಂದರೆ ಮೇ ಬಿ ಸಿಕ್ಕಾಬಿಟ್ಟೆ ರಶ್ ಇತ್ತು ಅಂತ ಹೇಳ್ತಿದ್ರು ಅಲ್ಲಿ. ಸೊ ಒಂದು ಲೇಟಾಗಿ ಬಂದಿದ್ದೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಲಾಸ್ಟಲ್ಲಿ ಕುಂಕುಮ ಕೊಡಬೇಕು ಅಂತಂದರೆ ಅಷ್ಟೊಂದು ಯಾರೂ ಇರಲ್ಲ. ಬೆಳಗ್ಗೆ ಟೈಮ್ ಆದರೆ ತುಂಬ ಜನ ಸಿಗ್ತಾರೆ. ಬಟ್ ಲೇಟಾಗಿ ಬಂತು ಅಂತಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಬೆಳಗ್ಗೆ ಬೇಗ ಬಂತು ಅಂತಂದರೆ ಕ್ಯೂವಲ್ಲಿ ನಿಂತ್ಕೊಬೇಕು ಪೂಜೆಗೆಲ್ಲ. ಸೊ ಒಂದು 3-4 ಜನ ಇದ್ದರು ಅಷ್ಟೇ ನಾವು ಬಂದಾಗ. ಅಟ್ಲೀಸ್ಟು ಅಷ್ಟು ಜನಕ್ಕೆ ಕೊಟ್ಟು ಹೋಗೋಣ ಅಂತ ಹೇಳಿ ಎಲ್ಲದೂ ರೆಡಿ ಮಾಡ್ಕೋತಾ ಇದ್ದೀವಿ. ನಿಮ್ಮ ಕಡೆ ಈ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ, ಇದ್ರ ಜೊತೆಗೆ ನಿಮ್ಮಲ್ಲಿ ಯಾವ ರೀತಿ ಸಂಪ್ರದಾಯಗಳಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಈ ಬಾಗಿಣದ ಬಗ್ಗೆ ಎಲ್ಲ. ನಾನು ಇದೇ ಫಸ್ಟ್ ಟೈಮೇ ಕೊಡ್ತಾ ಇರೋದು. ಸೊ ಮಕ್ಕಳು ಚಿಕ್ಕವರಿದ್ದಾಗ ಮತ್ತು ಬಾಣಂತನ ಆ ಟೈಮಲ್ಲೆಲ್ಲ ಕೊಡೋದು ಬೇಡ, ಕೊಟ್ಟರೆ ಕಂಟಿನ್ಯೂಸ್ ಆಗಿ ಕೊಡಬೇಕು ಅನ್ನೋದೊಂದು ಆಸೆ ಇತ್ತು. ಹಾಗಾಗಿ ನಾನು ಸ್ಟಾರ್ಟಿಂಗ್ ಯಾವುದು ಕೊಡೋಕ್ಕೆ ಹೋಗಲಿಲ್ಲ. ಈಗ ದೊಡ್ಡವರಾಗಿರೋದ್ರಿಂದ ಕೊಡೋಣ ಅಂತ ತುಂಬ ದಿನದಿಂದ ಅನಿಸ್ತಾ ಇತ್ತು. ಹಾಗಾಗಿ ಈ ವರ್ಷದಿಂದ ಶುರು ಮಾಡ್ತಾ ಇದ್ದೀನಿ. ನೀವು ಹಾಗೆಲ್ಲ ಇದೇ ರೀತಿ ಸ್ಟಾರ್ಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಿಂಗೆ ಬಿಡೋದ ಹಿಂಗೆ ಇರಲಿ ಬಿಡಿ. ಅದು ಹಂಗೆ ಇದು ಮಾಡ್ಕೊಂಡ್ರೆ ಆಯಿತು. ಅದು ಬಾಳೆಹಣ್ಣು ಇದೆಯಲ್ಲಮ್ಮ, ಅದಿಲ್ಲ ಒಳಗಡೆ ಹಾಕ್ಬಿಟ್ಟು ಅದನ್ನೇ ಹಾಕೊಂಡ್ಬಿಟ್ಟು ಪಾತ್ರೆಗಳೆಲ್ಲ ಮಗನೂ ಇದನ್ನೇ ಆಯ್ತು.
ಸೊ ಫೈನಲಿ ಗೌರಿ ಹಬ್ಬ ಮುಗಿಸ್ಕೊಂಡು ಈಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಅಮ್ಮನಿಗೂ ಬಾಗಿನ ಕೊಡಬೇಕಿತ್ತು. ಸೊ ಇಲ್ಲೂ ಕೊಟ್ಟಿದ್ದಾಯ್ತಲ್ವಾ, ಸೊ ಹಾಗಾಗಿ ಅಮ್ಮನ ಮನೆಗೂ ಹೋಗೋಣ. ಅಲ್ಲೂ ಮಕ್ಕಳಿಗೆ ಹಬ್ಬ ಅಂತಂದಮೇಲೆ ಅಪ್ಪ ಹಿಂದಿನ ದಿನವೇ ಫೋನ್ ಮಾಡ್ತಾಯಿದ್ರು, ಇಲ್ಲಿಗೆ ಬಂದುಬಿಡು ಬೆಳಗ್ಗೆ ಬೇಗ ಕೊಟ್ಬಿಟ್ಟು ಬಾಗಿಣನ ಅಂತ. ಬಟ್ಟು ಅಲ್ಲಿ ಸ್ವಲ್ಪ ಲೇಟ್ ಆಗೋಯ್ತು ಬರೋ ತನಕ. ಹಾಗಾಗಿ ಮಕ್ಳಿಗೂ ಕೂಡ ಇದ್ದಂಗೆ ಅನಿಸಲ್ಲ ಅಜ್ಜಿ ತಾತನ ಮನೆ ಅಂತ ಹೇಳಿ ಸ್ವಲ್ಪನೇ ಬೇಗನೆ ಅಮ್ಮನ ಮನೆಗೆ ಬಂದೆ. ಬರೋ ತನಕನೇ ಆಲ್ಮೋಸ್ಟು ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ಮತ್ತೆ ನಾಳೆ ಕೊಡೋದು ಬೇಡ, ತಂದಿರೋ ಬಾಗಿಣ ಹಾಗೆ ಇಡೋದು ಬೇಡ ಕೊಡ್ದೇನೆ ಅಂತ ಹೇಳಿ ಅಮ್ಮನಿಗೂ ಕೊಟ್ಬಿಡ್ತಾ ಇದ್ದೀನಿ. ಸಾಯಂಕಾಲ ಆಗಿತ್ತು, ಬಟ್ ಬೇರೆ ಆಪ್ಷನ್ಸು ಇರಲಿಲ್ಲ. ಹಾಗೆ ಪೂಜೆ ಮಾಡಿಟ್ಟಿರೋದನ್ನು ಕೊಡದೆ ನೆಕ್ಸ್ಟ್ ಡೇ ಯಾಕೆ ಕೊಡೋದು ಅಂತ ಹೇಳಿ ಈಗ ಸಂಜೆ ಕೊಟ್ಬಿಡೋಣ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ. ನನಗೆ ತುಂಬ ದಿನದಿಂದ ಅನ್ಕೋತಿದ್ದೆ ನನಗೂ ನಾನು ಅಮ್ಮನಿಗೆ ಬಾಗಿನ ಕೊಡಬೇಕು ಅಂತ. ಬಟ್ಟು ಇಷ್ಟು ವರ್ಷ ಆಗೇ ಇರಲಿಲ್ಲ ಒಂದ್ಸಲನೂ. ಇದೇ ಫಸ್ಟ್ ಟೈಮ್ ಕೊಡೋದು. ಜೊತೆಗೆ ಏನೋ ಒಂಥರ ಬಾಗಿನ ಕೊಟ್ಟು ಆಶೀರ್ವಾದ ತೊಗೊಳೋದು ಅಂದರೆ ಏನೋ ಒಂಥರ ಖುಷಿ ಅಂತ ಅನ್ನಿಸುತ್ತೆ. ಹಾಗಾಗಿ ಇದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಈ ವಿಡಿಯೋಸಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಹಬ್ಬದ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವರ್ಷದ ಗೌರಿ ಗಣೇಶ ಹಬ್ಬ ನಾನು ಈ ರೀತಿ ಸೆಲೆಬ್ರೇಟ್ ಮಾಡಿದೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.